ನಾಗೇಂದ್ರ ರಾಜೀನಾಮೆಗೆ ಪಟ್ಟು ನಿಯಮಾವಳಿ ಪ್ರಕಾರ ಹೋಗಬೇಕು ಅಂತ ಸಭಾಧ್ಯಕ್ಷರು ಹೇಳಿದ್ದಾರೆ. ನಿಂತಲ್ಲಿ ಹೋರಾಟ ಬೇಡ, ಸದನದ ಬಾವಿಗಿಳಿಯಿರಿ. ಸ್ಪೀಕರ್ ಜಿಎಸ್ ಪಾಟೀಲ್ ಹೇಳಿಕೆಗೆ ಸುನಿಲ್ ಹಾಸ್ಯವನ್ನ ಮಾಡಿದ್ದಾರೆ. ಬಾವಿಗಿಳಿದು ಪ್ರತಿಭಟಿಸಿ ಅಂತ ಹೇಳಿದ ಮೊದಲ ಸ್ಪೀಕರ್ ಮಾತಿಗೆ ಹಾಸ್ಯ ಮಾಡಿದ ಸುನಿಲ್ ಕುಮಾರ್. ಸ್ಪೀಕರ್ ನೆರವಿಗೆ ನಿಂತ ಸಚಿವ ಪ್ರಿಯಾಂಕ್ ಖರ್ಗೆ ಬೇಡಿಕೆ ಈಡೇರಿಕೆಗೆ ಬಾವಿಗೆ ಬನ್ನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡ್ಸಕ್ ಬರಂಗಿಲ್ಲ, ನಮ್ಗೆ ಇಲ್ಲ, ಅಲ್ಲಿ ನಡ್ಸಕ್ ಬರಂಗಿಲ್ಲ. ಇಲ್ಲ, ಯಾವ ನಿಯಮಾವಳಿನಲ್ಲಿ ನೀವು ಅಲ್ಲಿ ಕುತ್ಕೊಂಡು ನೀವು ನಿಂತ್ಕೊಂಡು 3 ದಿನದಿಂದ ಚೀರಾಡ್ತಾ ಇದ್ದೀರಾ? ನೀವು ನೀವು ಯಾರು ಬಾವಿಗಿರಿ ಅಲ್ಲಿ ನಿಂತ್ಕೊಂಡು ಇಲ್ಲ, 3 ದಿನ ಆಯ್ತು ಅಲ್ಲಿ ಕ್ಲಿಯರ್ ಆಗಿ ನೀವು ಹೇಳಿ, ಸದನಕ್ಕೆ ಹೇಳಿ. ಇಲ್ಲ, ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಯಾವ ರೀತಿ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿ ನಾವು ಉತ್ತರ ರಾಹುಲ್ ಗಾಂಧಿ ಅವರು ಯಾವ ರೀತಿ ಪ್ರೊಟೆಸ್ಟ್ ಇಲ್ಲ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಸರಿಯಾಗಿ ನಡೀಲಿಕ್ಕಾಗಲ್ಲ, ನಿಮ್ಮ ಸ್ಥಳದಿಂದಲೇ ಮಾಡ್ತಾ ಇದ್ದೀವಿ. ನೀವು ಅಲ್ಲಿ ನಿಂತು ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದೀರಿ?